ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಕನ್ನಡ ಸಿನಿಮಾ ಅಂದ್ರೆ ಅಕ್ಕಪಕ್ಕದ ಚಿತ್ರರಂಗದವರು ಕೀಳಾಗಿ ನೋಡುವಂತಹ ಕಾಲ ಒಂದಿತ್ತು. ಬಜೆಟ್ ವಿಚಾರವಾಗಿಯೂ ಕೆಲವರು ಕನ್ನಡ ಸಿನಿಮಾಗಳನ್ನ ಅಣಕಿಸ್ತಾ ಇದ್ರು. ಆದ್ರೆ ಕಾಲ ಈಗ ಬದಲಾಗಿದೆ. ಆ ಕಾಲ ಬದಲಾಗೋದಕ್ಕೆ ಒಂದು ಸಮಯ ಅಂತ ಬೇಕಾಗಿತ್ತು. ಆ ಸಮಯ ಕೆಜಿಎಫ್ ಮತ್ತು ಕಾಂತಾರ ಸಿನಿಮಾಗಳು ಬಿಡುಗಡೆಯಾಗುವಂತ ಕಾಲ ಬರಬೇಕಾಗಿತ್ತು. ಆ ಕಾಲ ಬಂದಾಯ್ತು. ಈಗ ಈ ಎರಡೂ ಸಿನಿಮಾಗಳು ಬೇರೆ ಚಿತ್ರರಂಗಗಳಿಗೆ ಮುಖಕ್ಕೆ ಹೊಡೆಯುವಂತೆ ದಾಖಲೆಗಳ ಮೇಲೆ ದಾಖಲೆಗಳನ್ನ ನಿರ್ಮಿಸುವ ಮೂಲಕ ಕನ್ನಡ ಸಿನಿಮಾ ರಂಗವನ್ನ ಉತ್ತುಂಗಕ್ಕೇರಿಸಿದೆ. ಈಗ ಬೇರೆ ಸಿನಿಮಾದ ನಟರು ಕೂಡ ಕನ್ನಡ ಸಿನಿಮಾಗಳನ್ನ ನೋಡಿ ಹುಬ್ಬೇರಿಸುತ್ತಿದ್ದಾರೆ. ಇತ್ತೀಚೆಗೆ ಬಹುಭಾಷೆಗಳಲ್ಲಿ ಮಿಂಚಿದ್ದಂತಹ ತೆಲುಗಿನ ಪುಷ್ಪ 2 ಸಿನಿಮಾದ ನಟ ಅಲ್ಲು ಅರ್ಜುನ್ ಕೂಡ ಕನ್ನಡ ಸಿನಿಮಾ ಕಾಂತಾರ ಚಾಪ್ಟರ್ 1 ಅನ್ನ ನೋಡಿ ಶಾಕ್ಗೆ ಒಳಗಾಗಿದ್ದಾರೆ. ಹೌದು, ಪುಷ್ಪ ಸಿನಿಮಾ ಖ್ಯಾತಿಯ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಕನ್ನಡದ ಸಿನಿಮಾಗೆ ಫಿದಾ ಆಗಿದ್ದಾರೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ಅಲ್ಲು ಅರ್ಜುನ್ ವೀಕ್ಷಣೆ ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮಗಾದ ಅನುಭವವನ್ನ ಹಂಚಿಕೊಂಡಿದ್ದಾರೆ. ನಿನ್ನೆ ರಾತ್ರಿಯಷ್ಟೇ ಕಾಂತಾರ ಸಿನಿಮಾವನ್ನ ನಾನು ವೀಕ್ಷಣೆ ಮಾಡಿದೆ. ವಾವ್, ಈ ಅಂಥ ಅದ್ಭುತ ಸಿನಿಮಾ. ನಾನು ಅದನ್ನ ನೋಡುತ್ತಾ ಒಂದು ಕ್ಷಣ ಮೂಕ ವಿಸ್ಮಿತನಾಗಿದ್ದೆ. ಬರಹಗಾರ, ನಿರ್ದೇಶಕ ಮತ್ತು ನಟನಾಗಿ ಒನ್ ಮ್ಯಾನ್ ಶೋ ಆಗಿರುವ ರಿಷಬ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಅವರು ಪ್ರತಿಯೊಂದು ಕಲೆಯಲ್ಲೂ ಕೂಡ ಶ್ರೇಷ್ಠರು ಅಂತ ಹೇಳಿ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ. ವಿವರಿಸೋಕೆ ಪದಗಳೇ ಸಾಲುವುದಿಲ್ಲ. ಇನ್ನು ನಟಿ ರುಕ್ಮಿಣಿ ವಸಂತ್, ಜಯರಾಮ್ ಅವರು, ಗುಲ್ಶನ್ ದೇವಯ್ಯ ಅವರು ಕೂಡ ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವರ ಅಭಿನಯ ತುಂಬಾನೇ ಸೂಪರ್ ಆಗಿದೆ. ಇನ್ನು ಈ ಚಿತ್ರದಲ್ಲಿ ತಂತ್ರಜ್ಞರ ಅದ್ಭುತ ಕೆಲಸ, ವಿಶೇಷವಾಗಿ ಅಜನೀಶ್ ಲೋಕನಾಥ್ ಅವರ ಸಂಗೀತ, ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣ, ಕಲಾ ನಿರ್ದೇಶನ ಹಾಗೂ ಸಾಹಸ ಎಲ್ಲವೂ ವರ್ಣಿಸೋಕೆ ಸಾಧ್ಯವಿಲ್ಲ ಅಂತ ಅಲ್ಲು ಅರ್ಜುನ್ ಹೊಗಳಿದ್ದಾರೆ. ನಿರ್ಮಾಪಕ ವಿಜಯ್ ಕಿರಗಂದೂರು ಸೇರಿ ಇಡೀ ಹೊಂಬಾಳೆ ಫಿಲ್ಮ್ಸ್ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಈ ಸಿನಿಮಾ ಅನುಭವವನ್ನ ವಿವರಿಸೋಕೆ ಪದಗಳೇ ಸಾಲ್ತಿಲ್ಲ ಅಂತ ಅಲ್ಲು ಅರ್ಜುನ್ ಟ್ವೀಟ್ ಮಾಡೋದ್ರ ಮುಖಾಂತರ ಕಾಂತಾರ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಮನದುಂಬಿ ವ್ಯಕ್ತಪಡಿಸಿದ್ದಾರೆ ಹಾಗೂ ಹಾರೈಸಿದ್ದಾರೆ. ಅದಕ್ಕೆ ರಿಷಬ್ ಶೆಟ್ಟಿ ಕೂಡ ರಿಪ್ಲೈ ಮಾಡಿದ್ದಾರೆ. ನಿಮ್ಮ ಪ್ರೀತಿಯ ಶುಭಾಶಯಗಳಿಗೆ ಧನ್ಯವಾದಗಳು ಅಲ್ಲು ಅರ್ಜುನ್ ಅವರೇ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ನಿಜಕ್ಕೂ ಕೃತಜ್ಞತೆಗಳು. ನಿಮಗೆ ಯಾವಾಗಲೂ ಹೆಚ್ಚಿನ ಶಕ್ತಿ ಮತ್ತು ಯಶಸ್ಸು ಸಿಗ್ಲಿ ಅಂತ ಹೇಳಿ ರಿಷಬ್ ಶೆಟ್ಟಿ ಕೂಡ ರಿಪ್ಲೈ ಮಾಡಿದ್ದಾರೆ. ಈಗಾಗಲೇ ತೆಲುಗಿನಲ್ಲೇ 100 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ. ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡ್ತಲೇ ಇದೆ. ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿದಂತಹ ಈ ಚಿತ್ರ ಇತ್ತೀಚೆಗೆ ತೆಲುಗು ರಾಜ್ಯಗಳಲ್ಲೇ ಬರೋಬ್ಬರಿ 100 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಮೂಲಕ ಕೆಜಿಎಫ್ 2 ನಂತರ ಈ ಸಾಧನೆ ಮಾಡಿದ ಎರಡನೇ ಡಬ್ಬಿಂಗ್ ಚಿತ್ರವಾಗಿದೆ ಕಾಂತಾರ. ಈ ಸಿನಿಮಾದ ಸದ್ಯದ ಕಲೆಕ್ಷನ್ ತೆಲುಗು ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಬರೋಬ್ಬರಿ 110 ಕೋಟಿಗೂ ಮೀರಿ ಸಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಕೂಡ ವರದಿಯಾಗಿದೆ. ಒಟ್ಟಾರೆಯಾಗಿ ಈ ಸಿನಿಮಾ 800 ಕೋಟಿ ರೂಪಾಯಿಗಳನ್ನ ದಾಟೋ ಮೂಲಕ ಮತ್ತೊಂದು ಮೈಲಿಗಲ್ಲನ್ನ ತಲುಪಿದೆ. ಈ ವರ್ಷದ ಅತಿ ಹೆಚ್ಚು ಗಳಿಕೆ ಕಂಡ ಭಾರತೀಯ ಚಿತ್ರವಾಗಿ ಕಾಂತಾರ ಚಾಪ್ಟರ್ 1 ಹೊರಹೊಮ್ಮಿದೆ. ಇನ್ನು ಮೂಲಗಳ ಪ್ರಕಾರ ರಿಷಬ್ ಶೆಟ್ಟಿ ನಿರ್ದೇಶನದ ಈ ಸಿನಿಮಾ ಜಾಗತಿಕವಾಗಿ 818 ಕೋಟಿ ರೂಪಾಯಿಗಳನ್ನ ಗಳಿಸಿದೆ. 1000 ಕೋಟಿ ಕ್ಲಬ್ ಸೇರುವ ಸಮೀಪದಲ್ಲಿದೆ ಕಾಂತಾರ ಸಿನಿಮಾ.